ರಿಪ್ಪರ್ ಚಂದ್ರನ್ ಅಂದ್ರೆ ಇಂದಿಗೂ ಕರಾವಳಿಯ ಹಿರಿತಲೆಗಳು ಬೆಚ್ಚಿ ಬೀಳ್ತಾವೆ. ಒಂದು ಕಾಲದಲ್ಲಿ ಚಂದ್ರನ್ ಅನ್ನೋ ಹೆಸರು ಕೇಳಿದ್ರೆ ಊರಿಗೂರೇ ಸೈಲೆಂಟ್ ಆಗ್ತಿತ್ತು. ರಾತ್ರಿ ಮಲಗುವಾಗ ಪಕ್ಕದಲ್ಲಿ ಕತ್ತಿ ದೊಣ್ಣೆ ಇಟ್ಟು ಮಲಗ್ತಿದ್ದ ಕಾಲ ಅದು. ರಾತ್ರಿ ಪಾಳಿಯ ಪೊಲೀಸರು ಗಸ್ತು ತಿರುಗೋಕೂ ಭಯ ಪಡ್ತಿದ್ರು ಅಂದ್ರೆ ನೀವೇ ಲೆಕ್ಕ ಹಾಕಿ. ರಸ್ತೆ ಬದಿಯ ಇಲ್ಲ ರೈಲ್ವೆ ಹಳಿಗಳ ಪಕ್ಕದ ಮನೆಯನ್ನ ಆರಿಸಿ ಸುತ್ತಿಗೆ ಹಿಡಿದು ರಾತ್ರಿ ವೇಳೆ ಹೋಗ್ತಿದ್ದ ಚಂದ್ರನ್ ತಲೆ ಒಡೆದು ತಲೆ ಹಿಡಿದು ನರಳಿ ನರಳಿ ಸಾಯುವಂತೆ ಕೊಲ್ಲುತ್ತಿದ್ದ ನರಹಂತಕ. ದಕ್ಷಿಣ ಕನ್ನಡದ ಕುಗ್ರಾಮವೊಂದರಲ್ಲಿ ವಾಸವಿದ್ದ ತಾಯಿ ಮಗಳನ್ನ ಕೊಂದು ಕಾಮತೃಷಿಯನ್ನು ತೀರಿಸಿಕೊಂಡ ಚಂದ್ರನ್ ಬಗ್ಗೆ ಇಂದಿಗೂ ಅಲ್ಲಿ ಭಯವಿದೆ. ಮರಣ ದಂಡನೆಗೂ ಮುನ್ನ ತಾಯಿಯ ಕಿವಿಯನ್ನೇ ಹರಿದ ವಿಕೃತ ನರಹಂತಕ ಮುತ್ತುಕುಟ್ಟಿ ಚಂದ್ರನ್ ಅಲಿಯಾಸ್ ರಿಪ್ಪರ್ ಚಂದ್ರನ್ ಕಥೆ ಇಂದಿನ ಸಂಚಿಕೆಯಲ್ಲಿ. 1950ರಲ್ಲಿ ಕಾಸರಗೋಡು ಜಿಲ್ಲೆಯ ನೀಲೇಶ್ವರಂನಲ್ಲಿ ಜನಿಸಿದ ಮುತ್ತುಕುಟ್ಟಿ ಚಂದ್ರನ್ 10ನೇ ವಯಸ್ಸಿಗೆ ಬರುತ್ತಿದ್ದಂತೆ ಆತನ ತಂದೆ ತೀರಿಕೊಂಡ್ರು. 14 ವರ್ಷಕ್ಕೆ ಊರು ಬಿಟ್ಟ ಚಂದ್ರನ್ ಹಲವು ಊರುಗಳಲ್ಲಿ ಅಲಿಯುತ್ತಾ ತಿರುಗಿ ಕೆಲ ವರ್ಷದ ನಂತರ ಮತ್ತೆ ಕಾಸರಗೋಡಿನ ತನ್ನ ಊರಿಗೆ ಮರಳಿದಾಗ ಕಳ್ಳತನದ ವಿದ್ಯೆಯಲ್ಲಿ ಪಳಗಿದ್ದ. 1977ರಲ್ಲಿ ಕಳ್ಳತನ ಪ್ರಕರಣದಲ್ಲಿ ಕಾಸರಗೋಡಿನಲ್ಲಿ ಮೊದಲ ಬಾರಿಗೆ ಪೊಲೀಸರ ಅತಿಥಿಯಾದ ನಂತರ ಜೈಲು ಶಿಕ್ಷೆ ಮುಗಿಸಿ ಚಂದ್ರನ್ ಹೊರಟಿದ್ದು ಕರ್ನಾಟಕದ ಕಡೆಗೆ. ಜೈಲಿನಲ್ಲಿ ಸಹ ಕೈದಿಯಾಗಿದ್ದ ತಿಮ್ಮ ಚಂದ್ರನ್ನ ಜೊತೆಯಾದ. 1983ರ ಸೆಪ್ಟೆಂಬರ್ ತಿಂಗಳ 10ನೇ ತಾರೀಕಿನಂದು ಸರಣಿ ಹತ್ಯೆಯ ಮೊದಲ ಬಲಿಯಾಗಿತ್ತು. ಕೇರಳದ ಚೆಮ್ನಾಡಿನ ಮನೆಯೊಂದಕ್ಕೆ ನಡುರಾತ್ರಿ ಮುಸುಕು ಧರಿಸಿ ನುಗ್ಗಿದ ಚಂದ್ರನ್ ಆ ಮನೆಯಲ್ಲಿದ್ದ ಮಹಿಳೆಯ ತಲೆಗೆ ಸುತ್ತಿಗೆಯಿಂದ ಬೀಸಿ ಹೊಡೆದು ಮನೆಯಲ್ಲಿದ್ದ ಬೆಲೆ ಬಾಳುವ ವಸ್ತುಗಳನ್ನ ದೋಚಿ ಪರಾರಿಯಾಗಿದ್ದ. ಸುಲಭವಾಗಿ ಒಳ ಪ್ರವೇಶಿಸಬಹುದಾದ ಚಿಕ್ಕ ಚಿಕ್ಕ ಮನೆಗಳೇ ರಿಪ್ಪರ್ ಚಂದ್ರನ್ನ ಗುರಿಯಾಗಿರುತ್ತಿದ್ವು. ಅಂತಹ ಮನೆಗಳಿಗೆ ನಡುರಾತ್ರಿ ನುಗ್ಗುವ ಚಂದ್ರನ್ ಮಲಗಿದವರ ತಲೆಗೆ ಹೊಡೆದು ಪ್ರಜ್ಞೆ ತಪ್ಪಿಸಿ ಕೊಲೆ ಮಾಡಿ ಹಣ ಆಭರಣಗಳನ್ನ ದೋಚುತ್ತಿದ್ದ. ದರೋಡೆ ನಡೆಸಿ ಅಲ್ಲಿಂದ ಸುರಕ್ಷಿತವಾಗಿ ಪಾರಾಗಬಹುದಾದ ರೈಲ್ವೆ ಮಾರ್ಗ ಅಥವಾ ರಾಷ್ಟ್ರೀಯ ಹೆದ್ದಾರಿ ಬದಿಯಲ್ಲಿರುವ ಮನೆಗಳನ್ನ ಚಂದ್ರನ್ ಹೆಚ್ಚಾಗಿ ದರೋಡೆಗೆ ಆಯ್ಕೆ ಮಾಡಿಕೊಳ್ತಿದ್ದ. 1985 ಅಕ್ಟೋಬರ್ 15ರಂದು ಮಂಜೇಶ್ವರದ ಗ್ರಾಮವೊಂದರಲ್ಲಿ ಸರಣಿ ಹಂತಕ ಒಂದೇ ಮನೆಯಲ್ಲಿ 3 ನೆತ್ತಿಗೆ ಪಿಕಾಸಿನಿಂದ ಹೊಡೆದು ಕೊಂದು ದರೋಡೆ ಮಾಡಿದ್ದ. ಆನಂತರ ಕೇರಳ, ಕರ್ನಾಟಕದ ಕೆಲ ಗ್ರಾಮಗಳಲ್ಲಿ ಚಂದ್ರನ್ನ ಕ್ರೂರತೆಗೆ ಹಲವರು ಜೀವ ಕಳೆದುಕೊಂಡ್ರು. ರಾತ್ರಿಯಲ್ಲಿ ಕತ್ತಲೆಯ ಮರೆಯಿಂದ ಆಯುಧವನ್ನ ಹಿಡಿದು ಬರುವ ಹಂತಕನನ್ನ ನೆನೆದು ಆ ದಶಕಗಳಲ್ಲಿ ಕೇರಳದ ಕಾಸರಗೋಡು, ಕಣ್ಣೂರು, ಕರ್ನಾಟಕದ ಕರಾವಳಿ ಮತ್ತು ಮಲೆನಾಡು ಜಿಲ್ಲೆಗಳಲ್ಲಿ ಜನರು ರಾತ್ರಿಗಳನ್ನ ಭಯಾತಂಕಗಳಿಂದಲೇ ಕಳೆಯುವಂತಾಗಿತ್ತು. ಇಂಗ್ಲೆಂಡ್ನ ಸರಣಿ ಹಂತಕ ಜಾಕ್ ದಿ ರಿಪ್ಪರ್ ಎಂಬಾತನಂತೆ ಕತ್ತಲಲ್ಲಿ ಮನೆಗೆ ನುಗ್ಗಿ ಮನೆಯಲ್ಲಿದ್ದವರ ತಲೆಗೆ ಹೊಡೆದು ದರೋಡೆ ಮಾಡುತ್ತಿದ್ದ ಚಂದ್ರನ್. ಆದ್ದರಿಂದಲೇ ಮುತ್ತುಗುಟ್ಟಿ ಚಂದ್ರನ್ ಎಂಬ ಆತನ ಮೂಲ ಹೆಸರು ಜನರ ಬಾಯಲ್ಲಿ ರಿಪ್ಪರ್ ಚಂದ್ರನ್ ಎಂದಾಯಿತು. ಆತನ ಕ್ರೂರ ಕೃತ್ಯಗಳು ಯಾವ ಮಟ್ಟಿನದ್ದಾಗಿದ್ದವೆಂದರೆ ಅಂದಿನ ಗೃಹ ಸಚಿವರಾಗಿದ್ದ ರಾಚಯ್ಯ ಅವರು ಚಂದ್ರನ್ನನ್ನ ಸೆರೆ ಹಿಡಿದವರಿಗೆ ಬಹುಮಾನವನ್ನು ಘೋಷಣೆ ಮಾಡಿದ್ರು. ಅದಾಗಿ ಕೆಲ ವರ್ಷಗಳಲ್ಲಿ ಕಾಸರಗೋಡಿನ ಮನೆಯೊಂದರಲ್ಲಿ ಅತ್ಯಾಚಾರ ಎಸಗಿ ಮಹಿಳೆಯೊಬ್ಬಳನ್ನ ಕೊಂದ ಘಟನೆ ನಡೆಯಿತು. ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಈ ಕೃತ್ಯ ಎಸಗಿದ ಆಗಂತುಕರ ಬಗ್ಗೆ ಮಾಹಿತಿ ಕಲೆ ಹಾಕಿ ಕೃತ್ಯ ನಡೆದ ಸಮಯದಲ್ಲಿ ಆ ಮನೆಯಲ್ಲಿದ್ದ ಇತರರಿಂದ ಹಂತಕನ ಚಹರೆಯ ಮಾಹಿತಿಯನ್ನ ಕಲೆ ಹಾಕಿದ್ರು. ಹಾಗೆ ಮಾಹಿತಿ ಕಲೆ ಹಾಕುವಾಗ ಶಿವಮೊಗ್ಗದಲ್ಲಿ ಕಳ್ಳತನ ಪ್ರಕರಣದಲ್ಲಿ ಪರಾರಿಯಾಗಿದ್ದ ಸುರೇಂದ್ರನ್ ಮತ್ತು ಕಾಸರಗೋಡಿನ ಹಂತಕನ ಚಹರೆಗೂ ಸಾಮ್ಯತೆ ಇರುವುದನ್ನ ಗುರುತಿಸಿದ ಪೊಲೀಸರು ಆ ದಿಕ್ಕಿನಲ್ಲಿ ತನಿಖೆಯನ್ನ ಮುಂದುವರಿಸಿ ಕೊಟ್ಟ ಕೊನೆಗೆ ಹೋಗಿ ತಲುಪಿದ್ದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರಕ್ಕೆ.
1986 ಫೆಬ್ರವರಿ 27ರಂದು ಕೊಟ್ಟಿಗೆಹಾರದಲ್ಲಿ ಕೇರಳ ಮತ್ತು ಕರ್ನಾಟಕ ಪೊಲೀಸರ ಜಂಟಿ ಕಾರ್ಯಾಚರಣೆಯಲ್ಲಿ ಚಂದ್ರನ್ನನ್ನ ಸೆರೆ ಹಿಡಿಯಲಾಯಿತು. ಈ ಕಾರ್ಯಾಚರಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿ ಚಂದ್ರನ್ನ ಅಟ್ಟಹಾಸಕ್ಕೆ ಅಂತ್ಯ ಹಾಡಿದ್ದು ಪೊಲೀಸ್ ಅಧಿಕಾರಿ ನಾರಾಯಣ್ ಮಣಿಯಾಣಿ ಮತ್ತವರ ತಂಡ. ಕೊಟ್ಟಿಗೆಹಾರದಲ್ಲಿ ರಮೇಶ್ ಎಂಬ ಹೆಸರಿನಲ್ಲಿ ಸಾಮಾನ್ಯನಂತೆ ಬದುಕುತ್ತಿದ್ದ ಚಂದ್ರನ್ ಕೊಟ್ಟಿಗೆಹಾರದ ಮನೆ ಸಮೀಪವೇ ಮುತ್ತುಸ್ವಾಮಿ ಗುಡಿ ನಿರ್ಮಿಸಿ ಪೂಜೆಯನ್ನು ಸಲ್ಲಿಸುತ್ತಿದ್ದ. ಸಾಮಾನ್ಯನಂತೆ ಬದುಕುತ್ತಿದ್ದ ರಮೇಶ್ ಎಂಬುವವನ ಒಳಗೆ ಚಂದ್ರನ್ ಎಂಬ ನರರಾಕ್ಷಸನಿದ್ದಾನೆ ಎಂಬುದು ಕೊಟ್ಟಿಗೆಹಾರದ ಜನತೆಗೆ ತಿಳಿದಿದ್ದು ಪೊಲೀಸರು ಚಂದ್ರನ್ನನ್ನ ಬಂಧಿಸಿ ಅದು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾದಾಗಲೇ 1991 ಜುಲೈ 6ರಂದು ಮುತ್ತುಗುಟ್ಟಿ ಚಂದ್ರನ್ ಅಲಿಯಾಸ್ ರಿಪ್ಪರ್ ಚಂದ್ರನ್ನನ್ನ ಕೇರಳದಲ್ಲಿ ಗಲ್ಲಿಗೇರಿಸಲಾಯಿತು. ಸಾರ್ವಜನಿಕರ ಆಕ್ರೋಶಕ್ಕೆ ಹೆದರಿ ಆತನ ಸಹೋದರ ರಿಪ್ಪರ್ ಚಂದ್ರನ್ನ ಶವವನ್ನ ಸ್ವೀಕರಿಸಲು ನಿರಾಕರಿಸಿದ. ನಂತರ ಪೊಲೀಸರೇ ಸ್ಮಶಾನದಲ್ಲಿ ಈತನನ್ನ ಸಮಾಧಿ ಮಾಡಿದ್ರು. ಅಲ್ಲಿಗೆ ಸುತ್ತಿಗೆಯಿಂದ ತಲೆ ಒಡೆದು ಕೊಲ್ಲುತ್ತಿದ್ದ ಸರಣಿ ಕೊಲೆಪಾತಕ ರಿಪ್ಪರ್ ಚಂದ್ರನ್ನ ಕತೆ ಅಂತ್ಯ ಕಂಡಿತು.